ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರಿನಲ್ಲಿ ಗುಡ್ಡ ಕುಸಿತದ ಸಂದರ್ಭದಲ್ಲಿ ಟಿಂಬರ್ ಲಾರಿ ಚಾಲಕ ಕಣ್ಮರೆಯಾಗಿದ್ದಾನೆ. 30 ವರ್ಷದ ಅರ್ಜುನ್ ಲಾರಿ ಸಮೇತ ನಾಪತ್ತೆಯಾಗುತ್ತಿದ್ದಾನೆ. ಲಾರಿ ಜಿಪಿಎಸ್ ಲೊಕೇಶನ್ ಗುಡ್ಡ ಕುಸಿತ ಪ್ರದೇಶದಲ್ಲಿ ಪತ್ತೆಯಾಗಿದೆ. ಜೋಯಿಡಾ ರಾಮನಗರದಿಂದ ಕೇರಳಕ್ಕೆ ಈ ಒಂದು ಲಾರಿ ತೆರಳುತ್ತಾ ಇತ್ತು. ತ್ವರಿತ ಕಾರ್ಯಾಚರಣೆಯನ್ನ ನಡೆಸುವಂತೆ ಕುಟುಂಬಸ್ಥರು ಮನವಿಯನ್ನ ಮಾಡಿದ್ದಾರೆ. ಗುಡ್ಡ ಕುಸಿತ ಸಂದರ್ಭದಲ್ಲಿ ಲಾರಿಯ ಜೊತೆಗೆ ಇದ್ದ ಲಾರಿ ಚಾಲಕ ಅನ್ನುವಂತ ಮಾಹಿತಿ. ಹೀಗಾಗಿ ಆತನನ್ನ ಹುಡುಕಾಡುವಂತಹ ಕೆಲಸ ಆಗ್ತಾ ಇದೆ. ಆತನೂ ಕೂಡ ನಾಪತ್ತೆಯಾಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಲಾರಿ ಚಾಲಕ ಅರ್ಜುನ್ ಭಾವಚಿತ್ರವನ್ನ ನೀವು ಗಮನಿಸ್ತಾ ಇದ್ದೀರಿ. ಟಿಂಬರ್ ಲಾರಿ ಚಾಲಕ, ಆತನ ಲಾರಿಯ ಲೊಕೇಶನ್ ಸದ್ಯ ಟ್ರೇಸ್ ಮಾಡಲಾಗಿದೆ. ಮಣ್ಣು ಕುಸಿತವಾದಂತಹ ಯಾವ ಜಾಗದಲ್ಲಿ ಲಾರಿ ಇರಬಹುದು ಅದನ್ನ ಫೈಂಡ್ ಔಟ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಅಲ್ಲಿ ಮಣ್ಣನ್ನ ತೆಗೆಯುವಂತಹ ಕೆಲಸವನ್ನ ತ್ವರಿತವಾಗಿ ಮಾಡಲಾಗ್ತಾ ಇದೆ. 30 ವರ್ಷದ ಅರ್ಜುನ್ ಲಾರಿ ಸಮೇತ ನಾಪತ್ತೆಯಾಗಿದ್ದಾನೆ. ಲಾರಿಯ ಜಿಪಿಎಸ್ ಲೊಕೇಶನ್ ಗುಡ್ಡ ಕುಸಿತವಾದಂತಹ ಪ್ರದೇಶದಲ್ಲೇ ಸದ್ಯ ಪತ್ತೆಯಾಗಿರೋದ್ರಿಂದ ಆತಂಕ ಮನೆ ಮಾಡಿದೆ. ಜೋಯಿಡಾ ರಾಮನಗರದಿಂದ ಈತ ಕೇರಳಕ್ಕೆ ಆ ಟಿಂಬರ್ ಲಾರಿಯನ್ನ ತೆಗೆದುಕೊಂಡು ಹೋಗ್ತಾ ಇದ್ದ. ಹಾಗಾಗಿ ಅರ್ಜುನ್ಗೆ ಏನಾಗಿರಬಹುದು ಅನ್ನುವಂಥ ಆತಂಕ ಕಾಡ್ತಾ ಇದೆ. ಲಕ್ಷ್ಮಣ್ ನಾಯ್ಕ್ ಅವರ ಹೋಟೆಲ್ನಲ್ಲಿ ಖಾಯಂ ಆಗಿ ಅರ್ಜುನ್ ಟೀ ಕುಡಿತಾ ಇದ್ದ. ಮಂಗಳವಾರ ಬೆಳಗ್ಗೆ 4 ಗಂಟೆಯ ಸುಮಾರಿಗೆ ಶಿರೂರಿನಲ್ಲಿ ಏಕಾಏಕಿ ಗುಡ್ಡ ಕುಸಿತ ಆಗ್ಬಿಡುತ್ತೆ. ಆ ಕುಸಿತಗೊಂಡಂತಹ ಸಂದರ್ಭದಲ್ಲಿ ಅರ್ಜುನ್ ಅಲ್ಲಿದ್ದ ಅನ್ನುವಂತ ಮಾಹಿತಿ. ಶಿರೂರು ಗುಡ್ಡ ಕುಸಿದಂತಹ ಸ್ಥಳಕ್ಕೆ ಅರ್ಜುನ್ ಕುಟುಂಬಸ್ಥರು ಈಗ ಆಗಮಿಸಿದ್ದಾರೆ. ತ್ವರಿತವಾಗಿ ಕಾರ್ಯಾಚರಣೆ ಮಾಡಿ ನಮ್ಮ ಮನೆ ಮಗನಿಗೆ ಏನಾಗಿದೆಯೋ ನಮಗೆ ಗೊತ್ತಿಲ್ಲ ಅನ್ನುವಂಥ ಆತಂಕವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಜಿಲ್ಲಾಡಳಿತಕ್ಕೆ ಸಹೋದರ ಅಭಿಜಿತ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.